ವಡೆಯಂಡಳಿ ಗ್ರಾಮದ ಜನರಿಗೆ ನಮಸ್ಕಾರ. ನಾನು ಮಂಡ್ಯ ಮಣ್ಣಿನ ಮಗ ಪ್ರದೀಪ. ನಮ್ಮ ರೈತರು ಬೆಳೆದಿರುವಂಥ ಬೆಳೆಗೆ ಮಳೆ ಸಿಕ್ಕಾಪಟ್ಟೆ ಬರ್ತೈತೆ, ಬೆಳೆನೂ ಕೂಡ ನೆನೀತೈತೆ. ನಮ್ಮ ರೈತರು ಬೆಳೆ ಬೆಳೆದ್ಬಿಟ್ಟು ಭತ್ತ ಬೆಳೆದು ಮನೆಗೆ ತಗೊಂಡು ಹೋಗೋಕ್ಕಾಯ್ತಾ ಇಲ್ಲ. ದಯವಿಟ್ಟು ಸಹಕರಿಸಿ. ಅವ್ರಿಗೆ ಕೈ ಬಂದದ ಬೆಳೆ ಮನೆ ಒಳಗೆ ಕೊಯ್ತಾ ಇಲ್ಲ, ಎಲ್ಲ ಮಳೆಗೆ ಕಂಗಾಲ ಆಯ್ತೈತೆ. ನೋಡಿ, ತುಂಬಾ ನೋಡಿ ಎಷ್ಟು ಮಳೆ ಹುಯ್ತೈತೆ ಅಂತ ನೀವೇ ನೋಡಿ. ನೀರು ಕೂಡ ಹರಿತಾದ ಮೋರಿಲಿ ಹೋಯ್ತಾ ಕುಂತದ ಮೋರಿಲಿ ಸಿಕ್ಕೊಂಡು. ತುಂಬಾ ದೊಡ್ಡ ಮಳೆ ಇದು. ದಯವಿಟ್ಟು ನೋಡಿ, ಮಳೆ ಹನಿ ತುಂಬ ಫೋರ್ಸಿಂದ ಬೀಳ್ತೈತೆ, ಸಿಕ್ಕಾಪಟ್ಟೆ ಮಳೆ. ಯಾಕೆ ನಮ್ಮ ರೈತರು ಬೆಳೆದಾಗೆಲ್ಲ ಮಳೆ ಮನೆಗೆ ತಗೋಕಾಯ್ತಾ ಇಲ್ಲ. ಭತ್ತವ ಎಲ್ಲ ಭತ್ತ ಎಲ್ಲ ಗದ್ದೆಲ್ಲ ಹೋಯ್ತದ, ನೆಂದಿ ಡೈಲಿ ಮಳೆ ಹೋಯ್ತೈತೆ ಇಲ್ಲಿ. ಈ ಮಳೆ ಹಿಡ್ಕೊಂಡು ಆಲೇ ಒಂದು ವಾರನೇ ಆಯಿತು. ಒಂದು ವಾರದಿಂದ ಬರೀ ಮಳೆ. ಬೆಳೆ ಬಂದ್ಬಿಟ್ಟದ, ಭತ್ತ ಮನೆಗೆ ಹೋಗೋಕ್ಕಾಯ್ತಾ ಇಲ್ಲ, ಭತ್ತ ತಗೊಂಡು ಹೋಗೋಕ್ಕಾಯ್ತಾ ಇಲ್ಲ. ಯಾಕೆ ಹೇಳಿ, ಇಲ್ಲಿರುವಂಥವ್ರು ತುಂಬ ಬಡವರು. ಅದರಿಂದ ಅವ್ರಿಗೆ ಈ ಟ್ಯಾಕ್ಟ್ರು ಗೀಟ್ರು ಕರೆಕ್ಟಾಗಿ ಏನೂ ಇಲ್ಲ, ಮಿಷಿನರಿಗಳು. ಈ ಸರ್ಕಾರದವ್ರು ಕೊಡ್ತೀವಿ ಅಂತಾರೆ, ಅದನ್ನ ದುಡ್ಡಿಗೋಸ್ಕರ ಮಾರ್ಕೋತಾರೆ. ಸೈಟ್ ಕೊಡ್ತೀವಿ ಅಂತಾರೆ ಮನೆ ಕಟ್ಟಕ್ಕೆ, ಅದನ್ನು ದುಡ್ಡಿಗೋಸ್ಕರ ಮಾರ್ಕೋತಾರೆ. ಉದಾಹರಣೆಗೆ ನಮ್ಮ ಚಿಕ್ಕಮಂಡ್ಯ ಕೆರೆ ತಗೊಳ್ಳಿ, ಮಂಡ್ಯದಲ್ಲಿ ಅದ ಸರ್ಕಾರದವರು ಬಡವ್ರಿಗಂತ ಮಾಡ್ತೀವಿ ಅಂದರು, ಕೊಡಬೇಕು ಅಂದರು. ಅದ ಹೊಸ ಜನಕ್ಕೆ ಕೊಟ್ಟರು, ಹೊಸ ಜನಕ್ಕೆ ದುಡ್ಡು ಮಾರ್ಕೊಂಡ್ರು, ಇನ್ನೊಸಿ ಅವರೇ ಮಡಿಕೊಂಡ್ರು. 650 ಎಕರೆ ಕೆರೆ ಮುಚ್ಚಾಕಿದ್ರು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ, ಚಿಕ್ಕಮಂಡ್ಯದ ಕೆರೆಯ. ನೋಡಿ, ತುಂಬಾ ಮಳೆ ಹೋಯ್ತೈತೆ. ದಯವಿಟ್ಟು ರೈತರಿಗೆ ಸಹಕರಿಸ್ಬೇಕು. ರೈತರಿದ್ದರೆ ನಾವು ನೀವು ಎಲ್ಲ. ರೈತರು ಬೆಳೆದಂಥ ಬೆಳೆಗೆ ನೀರು ನುಗ್ತಾ ಐತೆ. ನೋಡಿ ನೀರು ಹೆಂಗೆ ಹೋಯ್ತೈತೆ ನೋಡಿ, ಅಲ್ಲಿ ತುಂಬಾ ಹೋಯ್ತೈತೆ. ತೋರ್ಸಾಗ ನೋಡಿ.